ಇವಾಗ ಕೆಲವರು ಹೇಳ್ತಾರೆ ಕಾಳಿಂಗರಾಯರಿಗೆ ಎರಡನೇ ಮದುವೆ ಆಗಿತ್ತು, ಎರಡನೇ ಸಂಸಾರ ಆಯಿತು ಅಂತ. ಅದು ನಿಜಾನಾ? ಮದುವೆ ಅಂತೆಲ್ಲ ಇಲ್ಲ, ಸಂಸಾರ ಇಲ್ಲ. ಅವರೊಟ್ಟಿಗೆ ಹಾಡ್ತಾ ಇದ್ರಲ್ಲ ಅವರಿಬ್ರು ಕೋಸಿಂಗ್ ಅವರು, ಹಾಂ, ಅವರು ಅಪಪ್ರಚಾರ ಮಾಡಿದ್ದಾರೆ. ಅವ್ರ ಮಕ್ಕಳಲ್ಲ, ಅವ್ರ ಕೋ-ಸಿಂಗರ್ಸ್ ಕರೆಕ್ಟು, ಇಲ್ಲ ಅಂತಿಲ್ಲ. ಅವ್ರಿಗೆ 4 ಜನ ಮಕ್ಕಳಿದ್ದಾರೆ. ಆದರೆ ನೀವು ಕೇಳೋದಕ್ಕೆ ಮೊದಲೇ ನನಗೆ ಎಲ್ಲರಿಗೆ ತುಂಬ ಜನಕ್ಕೆ ಗೊತ್ತಾಗಿದೆ. ಇದಕ್ಕೆ ಡಿ ಕೆ ಸುಮಂತ್ರಿ ಅವರು ಕೇಳಿ, ಯಾರು ಕೇಳಿ, ಅವ್ರದ್ದೆಲ್ಲ ಹಾಡವನ್ನು ಹಾಡ್ತಿದ್ದೆ. ಅವ್ರಿಗೆ ನಾ ಹಾಡೋದೆಲ್ಲ ಗೊತ್ತು. ಅದಕ್ಕೆ ಕಾರಣ ಏನಂದರೆ, ನಾನು ಒಂದು ಸಹ ಹೋದಾಗ ಅಪ್ಪ ಇರಲಿಲ್ಲ. ಅಪ್ಪ ಎಲ್ಲ ಹೇಳಿದ್ವಿ ಅಂತೆ, ನೀವಿಲ್ಲೇ ನಮ್ಮನೆ ಬರಬಾರ್ದು ನಿಮ್ಗೆ ನನಗೆ ಹೇಳಿದ್ದು ಗೊತ್ತಾ. ನೀವ್ಯಾಕೆ ಬರಬೇಕು? ಯಾರು ಹೇಳಿದ್ದು? ಅವರು. ಹಾಂ, ನನ್ನ ಮನೆ ನಾನು ಬರಲಿ ಹೇಳಿಕೆ ನೀವೇ ಯಾರು ಕೇಳಿದೆ. ನೂರೊಂದು ನೆನಪು. ನಾನು ನೇರವಾಗಿರೋ ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ತಪ್ಪು ತಿಳಿಬೇಡಿ. ಯಾಕೆಂತಂದ್ರೆ ಜನಗಳಿಗೆ ಒಂದು ತಪ್ಪು ಮಾಹಿತಿ ಯಾವತ್ತೂ ಇರಬಾರ್ದು. ಒಂದು ದಾಖಲೆ ಇತಿಹಾಸದಲ್ಲಿ ನಾವು ಇದನ್ನ ಸೃಷ್ಟಿ ಮಾಡ್ತಿರ್ಬೇಕಾದ್ರೆ ಆ ಮಾಹಿತಿ ಪ್ರಾಪರ್ ಆಗಿರ್ಬೇಕು. ಈಗ ಕಾಳಿಂಗರಾಯರಿಗೆ ಇವಾಗ ಒಂದು ನೀವು ಕ್ಲಿಯರ್ ಮಾಡಿದ್ರಿ, ಯಾರು ಪ್ರದೀಪ್ ಅನ್ನೋರು, ಯಾರು ಮಿಲಿಟರಿ ಅವ್ರ ಮಗ, ಅವರು ಕಾಳಿಂಗರಾಯ ಸೋಹನ್ ಮೋಹನ್ ಇದೆಲ್ಲ ಸೋಹನ್ ಮೋಹನ್ ಅವ್ರ ಅಕ್ಕನ ಮಗ. ಸೊ ಅವ್ರಿಗೆ ನಿಮ್ಮ ಕುಟುಂಬಕ್ಕೆ ಸಂಬಂಧ ಇಲ್ಲ, ಬಯಾಲಜಿಕಲಿ ಸಂಬಂಧ ಇಲ್ಲ ಅನ್ನೋದು ಕ್ಲಿಯರ್ ಆಯ್ತು. ಇವಾಗ ಕೆಲವರು ಹೇಳ್ತಾರೆ ಕಾಳಿಂಗರಾಯರಿಗೆ ಎರಡನೇ ಮದುವೆ ಆಗಿತ್ತು, ಎರಡನೇ ಸಂಸಾರ ಆಯಿತು ಅಂತ. ಅದು ನಿಜಾನಾ? ಮದುವೆ ಅಂತೆಲ್ಲ ಇಲ್ಲ, ಸಂಸಾರ ಇಲ್ಲ. ಅವರೊಟ್ಟಿಗೆ ಹಾಡ್ತಾ ಇದ್ರಲ್ಲ ಅವರಿಬ್ರು ಕೋಸಿಂಗ್ ಅವರು, ಹಾಂ, ಅವರು ಅಪಪ್ರಚಾರ ಮಾಡಿದ್ದಾರೆ. ನಾವು ಕಾಳಿಂಗರ ಹೆಂಡತಿ ಅಂತ. ಅದೇ ನಂಬ್ಕೊಂಡು ಕೆಲವರು ಅಲ್ಲ, ಕಾಳಿಂಗರ ಹೆಂಡತಿ ಅಂತ ಅವರು ಅಕ್ಕನ ತೋರಿಸೋದು. ಅದೇ ಮೂಗಿ ಹೆಂಗ್ ಚಿತ್ರಲ್ಲ, ಅವರು ಕಾಳಿಂಗರ ಹೆಂಡತಿ, ನಾವು ಅವ್ರ ಶಿಷ್ಯರು ಅಂತ ಇವರು ಅಪಪ್ರಚಾರ ಮಾಡಿದ್ರು. ಸೊ ಈ ಅಪಪ್ರಚಾರ ಅನ್ನೋದು ಅವಾಗಿನ ಕಾಲದಿಂದನೂ ಹಾಗೆ ಇದೆ. ಅವನೊಂದು ಮಗ ಅಂತ ಕೇಳ್ಕೊಂಡಿದ್ದ. ಹಾಂ, ನಾನೊಂದು ಸಲ ಅದೊಂದು ಸಲ ಏನಾಯ್ತು ನಿಮ್ಮೊಂದು ಸಲ ಹೇಳ್ಬಿಡ್ತೀನಿ. ಹಾಸನದಲ್ಲಿ ಪ್ರೋಗ್ರಾಮ್ ಇತ್ತು. ಈ ಸತ್ಯಭಾಮ ಆರೂರು ಇದ್ದಾರಲ್ಲ, ಅವರು ವಸಂತ ಕಲಾಮಿತ್ರ ನಾಟಕ ಇತ್ತು. ಅದು ಹಾಸನದಲ್ಲಿ ಇದು. ಇವರು ನಮ್ಮ ಅಪ್ಪ ಹಾಡ್ಲಿಕ್ಕೆ ಹೋಗಿದ್ದಾರೆ, ಪ್ರೋಗ್ರಾಮ್ಗೆ ಕರೆದಿದ್ದಾರೆ. ಅವರು ಬಂದು ಮನೆಗೆ ಗೊತ್ತಾಯ್ತು. ಇವಳು ಏನು ಹೇಳಿದ್ರು, ನಮ್ಮದು ಅಜ್ಜ, ನಮ್ಮ ಅಜ್ಜ ಬಂದು ನಮ್ಮ ಅಜ್ಜ ಇಲ್ಲಿ ಬಂದಿದ್ದಾರೆ ಅಂದರೆ, ಅವಳು ನಾಟಕ ಕಂಪ್ನಿ ಬಂದಿದ್ದಾರೆ ಅಲ್ಲಿಗೆ. ಅವಳು ಹೋಗಿ ಏನು ಮಾಡಿದ್ರು, ಅದು ಹಾಡು ಕರ್ಸಿದ್ರು, ಬೋನರ್ ಇದ್ದಾರಲ್ಲ ಪ್ರೋಗ್ರಾಮ್ ಕೊಡಿಸಿದ್ದು ಕರ್ಸಿದ್ರು, ಅವ್ರ ಮನೆಗೆ ಹೋಗಿದ್ರಂತೆ. ನಮ್ಮ ಅಪ್ಪ ಇರಲಿಲ್ಲ, ಅಲ್ಲೆಲ್ಲ ಅವ್ರದ್ದು ಇರ್ತಾವಲ್ಲ ಬೇರೆ ಜನ. ಹಾಗೆ ಯಾರು ಹೇಳಿ, ನಾನು ಅವ್ರ ಮೊಮ್ಮಗಳು ಆಯಿತಾ, ಅದಕ್ಕೆ ಬಂದಿದ್ದೆ ಅಜ್ಜನೊಳಗೆ ಅಂತ. ನೀವು ಮೊಮ್ಮಗಳ ಮತ್ತು ಕಾಳಿಂಗರಿಗೆ ಎರಡು ಹೆಂಡತಿ ಅಲ್ವಾ, ಅವ್ರಿಗೆ ಮಕ್ಕಳೇ ಇಲ್ಲ ಅಂತ ಹೇಳಿ. ಯಾರು ಹೇಳಿದ್ದು ನಿಂಬೆ ಎರಡು ಹೆಂಡತಿ ಯಾರು ಮತ್ತೆ ಹಾಡ್ತಾರಲ್ಲ ಅವರು ಮಕ್ಕಳೆಲ್ಲ. ನಾ ಹೇಳ್ತೀನಿ ಕೇಳಿ, ಕಾಳಿಂಗರ ನನ್ನ ಅಜ್ಜ ಆಯಿತಾ, ಅವ್ರ ಮಕ್ಕಳೆಲ್ಲ ಅವ್ರ ಕೋ-ಸಿಂಗರ್ಸ್ ಕರೆಕ್ಟು, ಆಯ್ತು ಇಲ್ಲ ಅಂತಿಲ್ಲ. ಅವ್ರಿಗೆ 4 ಜನ ಮಕ್ಕಳಿದ್ದಾರೆ. ನನಗೆ ಗೊತ್ತಿಲ್ವಾ, ನಾನೇ ನಮ್ಮದು ನಾಟಕಕ್ಕೆ ಬಂದಿಲ್ಲ ಹೇಳ್ಬೋದು. ಅದು ಬಂದು ನಂಗೆ ಹೇಳಿಲ್ಲ ಈ ಥರ ಆಗಿದೆ ಅಂದರೆ. ಅವ್ರ ಸರಿ ಯಾರಿಗೂ ಗೊತ್ತಿಲ್ಲ. ಅವರು ಆ ಓನರ್ಗೆ ಹೇಳಿರಲ್ವ, ಹೌದಾ ನಾನು ಅವರಿಬ್ಬರು ಹೇಳಿದರು ಕಾಳಿಂಗರಿಗೆ ಮಕ್ಕಳಿಲ್ಲ ಹೇಳಿದರು. ಏನು ಹೇಳಿ ತಿಳ್ಕೊಬೇಡಿ, ನಾನೇ ಕಾಳಿಂಗರ ಮೊಮ್ಮಗಳು ಲೆಕ್ಕ. ಅಂದರೆ ನನಗೆ ಅವ್ರ ಅಜ್ಜ ಆಗಬೇಕು ಅಂದರೆ ಸಂಬಂಧದಲ್ಲಿ ಅಜ್ಜ ಆಗಬೇಕು. ನಾನು ಇಲ್ಲಿ ನಾಟಕ ಮಾಡಲಿಕ್ಕೆ ಬಂದಿದ್ದೀನಿ, ಗೊತ್ತಿಲ್ಲ. ನಮ್ಮ ನಾಟಕ ವಸಂತ ಕಲಾ ನಿಮ್ಮ ನಾಟಕ ಓಡ್ತಿದ್ರಲ್ವಾ, ಬಂದಿದ್ರು ನಾನು ಅಂತ. ಆಮೇಲೆ ಬೆಂಗಳೂರು ಬಂದಾಗ ನಾನು ಹೇಳಿದರು. ಒಟ್ಟಂದರೆ ಇವರು ಮಾಡಿದ್ದೆ ಆಟ ಅಲ್ಲ. ನಾನು ಹೇಳೋದು, ಒಬ್ಬ ಸಾಧಕನ ಬಗ್ಗೆ ಅಥವಾ ಒಬ್ಬ ಇತಿಹಾಸ ಪುರುಷನ ಬಗ್ಗೆ ಈ ರೀತಿ ಅಪಪ್ರಚಾರಗಳಿಂದ ಅವ್ರಿಗೆ ಏನು ಸಿಗುತ್ತೆ ಅನ್ನೋದು ಅರ್ಥ ಆಗಲ್ಲ. ಇವತ್ತಿಗೂ ನನಗದು ಪ್ರಶ್ನೆ ನೋಡಿ. ನಾನು ಆ ಪ್ರಶ್ನೆ ಕೇಳಬೇಕಾದ್ರೆ ನನಗೆ ಎಷ್ಟು ಮುಜುಗರ ಆಯಿತು ಅಂತ ನನಗೆ ಗೊತ್ತು. ಯಾಕೆಂದರೆ ಅವ್ರ ಮಕ್ಳ ಹತ್ರ ಕೂತ್ಕೊಂಡು ಇನ್ನು ಸಂಸಾರದ ಬಗ್ಗೆ ಮಾತಾಡೋದು ಅದು ಸಮಂಜಸ ಅಲ್ಲ, ಅದು ಸಂಸ್ಕಾರ ಅಲ್ಲ. ಆದರೆ ಈ ತಪ್ಪು ಮಾಹಿತಿಗೆ ಒಂದು ಬ್ರೇಕ್ ನೀವು ಮಕ್ಕಳಾಗಿ ನೀವೇ ಹಾಕಬೇಕು. ಇವಾಗ ನಾನು ಹೇಳಿದ್ರು ಇವನು ಯಾವನ್ ಹೇಳಕ್ಕೆ, ಇವನ್ಗೇನು ಗೊತ್ತು, ಇದನ್ನ ಜನ ಮಾತಾಡ್ತಾರೆ. ಸೊ ನೀವು ಹೇಳಿದಾಗಲೇ ಅದು ಅಧಿಕೃತ. ಹಾಗಾಗಿ ನಾನು ಆ ಪ್ರಶ್ನೆ ಕೇಳಿದೆ. ನೀವು ಕೇಳಿದ್ದೆ ಕರೆಕ್ಟು. ಆದರೆ ನೀವು ಕೇಳೋದಕ್ಕೆ ಮೊದಲೇ ನನಗೆ ಎಲ್ಲರಿಗೆ ತುಂಬ ಜನಕ್ಕೆ ಗೊತ್ತಾಗಿದೆ. ಇದಕ್ಕೆ ಡಿ ಕೆ ಸುಮಂತ್ರಿ ಅವರು ಕೇಳಿ, ಯಾರು ಕೇಳಿ, ಅವರಿಗೆಲ್ಲ ಹಾಡವನ್ನು ಹಾಡ್ತಿದ್ದೆ. ಅವರಿಗೆ ನಾ ಹಾಡೋದೆಲ್ಲ ಗೊತ್ತು. ಆಮೇಲೆ ಮಧುಕೃಷ್ಣ ಅವರು ಇದೆಲ್ಲ ಇದೆಯಲ್ಲ, ಅದಕ್ಕೆಲ್ಲ ನಾನು ಹಾಡು ಬೇಕಾಗಿದ್ದಾರೆ. ಸರ್ಕಾರದಲ್ಲೂ ನನ್ನ ಕರೀತಾರೆ ಪ್ರೋಗ್ರಾಮ್ ಇದ್ದಾಗ. ನಾನು ಅಲ್ಲಿ ಹೇಳಿದಲ್ಲ, ಗುಲ್ಬರ್ಗೆಲ್ಲ ಹೋಗಿ ಹಾಡಿ ಬಂದಿಲ್ವ. ಹಾಗೆ ನನ್ನ ತಂದೆ 100ನೇ ವರ್ಷ ಫಂಕ್ಷನ್ ಮಾಡಿದರು ಗೌರ್ಮೆಂಟ್ನವರೇ. ಅವಾಗ ನಾನು ಕರೀತಾರೆ, ಹಾಡ್ತೀನಿ ಕಾಳಿಂಗರ ಹಾಡು ನೀವೇ ಹಾಡಬೇಕು ಅಂತ. ಬೇರೆ ಹಾಡು ಸರಿಯಾಗಲ್ಲ ನನಗೆ ಅಂತ ಕರೀತಾರೆ. ಅವ್ರಿಗೆಲ್ಲ ಗೊತ್ತು ಕಾಳಿಂಗರ ಹೆಮ್ಮೆ ಅಂತ. ನೀವು ಪ್ರಚಾರ ಮಾಡಿಬಿಟ್ಟಿದ್ದೀವಿ ಆವಾಗ. ಆಮೇಲೆ ನಿಂತೋಯ್ತು. ಅದೇ ಈ ಸಂಗೀತದ ಚರ್ಚೆಗಳು ನಿಮ್ಮ ಮನೆಯಲ್ಲಿ ಅಂದರೆ ನಿಮಗೆ ಸ್ವಲ್ಪ ಬುದ್ಧಿ ಬಂದ ಮೇಲೆ, ಅಪ್ಪ ಯಾವಾಗಾರು ರಜೆಗೆ ಇಲ್ಲಿಗೆ ಬಂದಾಗ ಅಥವಾ ನೀವು ಅಪ್ಪನ ಭೇಟಿಯಾದಾಗ ಈ ಸಂಗೀತ ಹೆಂಗಿದ್ರೆ, ಸುಗಮ ಸಂಗೀತ ಕ್ಷೇತ್ರದಲ್ಲಿ ಒಂದು ವೆಸ್ಟರ್ನೈಸ್ಡ್ ಕಲ್ಚರ್ ತಂದು ಆ ಆರ್ಕೆಸ್ಟ್ರಾನೇ ತುಂಬ ದೊಡ್ಡ ಥರದಲ್ಲಿ ಮಾಡಿ ಫ್ಯೂಷನ್ ಎಲ್ಲ ಮಾಡಿದಂಥವ್ರು ಕಾಳಿಂಗರಾಯರು. ಇದ್ರ ಬಗ್ಗೆ ಎಲ್ಲ ಏನಾದ್ರು ಈ ಕಂಪೋಸಿಂಗು ಸಂಗೀತ ಇದ್ರ ಬಗ್ಗೆ ಎಲ್ಲ ಅಪ್ಪ ಏನಾದ್ರು ನಿಮ್ಗಳ ಮುಂದೆ ಮಕ್ಕಳ ಮುಂದೆ ಮಾತಾಡೋರ?
ಇಲ್ಲ, ನಾನು ಭಾನುವಾರ ನಾನು NJF ಎಂಪ್ಲಾಯ್ ಆಗಿದ್ದೆ. ಭಾನುವಾರ ಮನೆ ಹೋಗ್ತಿದ್ದೆ ಮೈಸೂರಿಗೆ. ಮೈಸೂರಲ್ಲ, ಮೈಸೂರು ಬೆಂಗಳೂರಿಗೆ ಬಂದ್ಬಿಟ್ಟು ಆಕಾಶವಾಣಿ ಬೆಂಗಳೂರು ಇಲ್ಲಿ ಬಂದ್ಬಿಡ್ತಲ್ಲ, ಹಾ ಹಾ. ಇಲ್ಲಿದ್ದಾಗ ಸಂಪಂಗಿರಾಮ್ ನಗರ ಮನೆ, ಎಲ್ಲಿ? ಸಂಪಂಗಿರಾಮ್ ನಗರದಲ್ಲಿ ಸಂಪಂಗಿರಾಮ್ ನಗರ. ಓಕೆ. ಆಗ ಹೋಗ್ತಿದ್ದೆ. ಹೋದಾಗ ಅದು ಅವರಿಬ್ಬರು ಒಳಗೆ ಹೋಗ್ಬಿಡ್ತವ್ರು. ಅದಕ್ಕೊಂದು ಕಾರಣ ಇತ್ತು. ಯಾಕೆಂದ್ರೆ ಯಾರು? ಸೋಮನ್ ಕುಮಾರಿ ಮೋಹನ್ ಕುಮಾರಿ ಅವರು. ಹಾ. ಅದಕ್ಕೆ ಯಾಕೆ ಕಾರಣ ಅಂದರೆ, ನಾನು ಒಂದು ಸಹ ಹೋದಾಗ ಅಪ್ಪ ಇರಲಿಲ್ಲ. ಅಪ್ಪ ಎಲ್ಲ ಕೇಳಿಕೆ ಹೇಳಿದ್ವಿ ಅಂತೆ, ನೀವಿಲ್ಲೇ ನಮ್ಮ ಮನೆ ಬರಬಾರ್ದು. ನಿಮ್ಗ ನಾನು ಹೇಳಿದ್ದು ಆಯ್ತಾ, ನೀವು ಯಾಕೆ ಬರಬೇಕು? ಯಾರು ಹೇಳಿದ್ದು? ಅವರು. ಸೋಮನ್ ಕುಮಾರಿ ಮೋಹನ್ ಕುಮಾರಿ. ಹಾ. ನನ್ನ ಮನೆ ನಾನು ಬರಲಿ ಹೇಳಿಕೆ ನೀವ್ಯಾರು ಕೇಳಿದೆ. ಇಲ್ಲ ಹೇಳ್ತಿದ್ದೀವಿ ಬರಬಾರ ಅಂದ. ಸರಿ ಅಂತ ಬಂದೆ. ಇನ್ನೊಂದು ಮನೆ ಹೋದಾಗ ಅಪ್ಪ ಒಳಗೆ ಕೂತಿದ್ರು. ಅಪ್ಪ ಬರ ಅಂದರು. ಒಳಗೆ ಬರಬಹುದಾ ಹೇಳಿದ್ರು. ಯಾಕೆ ಕೇಳಿದ್ರು? ಕಳೆದ ವಾರ ಬಂದಾಗ ನೀವಿರಲಿಲ್ಲ ಕೇಳಿದೆ, ಮನೆ ಬರಬಾರ್ದು ಅಂತರು ನಿಮ್ಮ ಸೋಮನ್ ಕುಮಾರಿ ಮೋಹನ್ ಕುಮಾರಿ ಅವರು. ಅದಕ್ಕೆ ನಾನು ಬರಬಾರ್ದು ಕೇಳಿದೆ ಅಂತೆ. ಏಯ್ ಇದು ಕಾಳಂಗಿಯಾಗಿ ಮನೆ, ನನ್ನ ಮನೆ, ನನ್ನ ಮಗ, ನೀನು ಬರ್ಬೋದು. ಏಯ್ ಸೋಹನ್ ಮೋಹನ್ ಕಮಾನ್ ಹಿಯರ್. ಅವ್ರು ಸ್ಟೈಲು ಹೇಳಿದೆ. ಇಂಗ್ಲೀಷಲ್ಲಿ ಹೇಳೋರು. ಅದು ಇಂಗ್ಲೀಷ್. ನನ್ನ ಮಗ ಯಾವಾಗ ಬರ್ತಾನೋ ಹೇಳಿದ, ಬಂದ ಕೂಡಲೇ ಬಂದಿರೋನಿಗೆ ಕಾಫಿ ಮಾಡಿ ಕೊಡಬೇಕು. ಅವನು ಬಂದು ಮಾತು ಹೇಳುವಂಗಿಲ್ಲ, ನನ್ನ ಮಗ ಅವನು ಅಂತ. ನೀವು ಒಳಗೆ ಹೋಗಿ. ಈ ಸೋಹನ್ ಕುಮಾರಿನೋ ಕುಮಾರನೋ? ಅದು ಕುಮಾರಿ ಹೆಣ್ಮಕ್ಳು. ಹೌದು. ಓಕೆ ಓಕೆ. ಆಯ್ತಾ? ಅವ್ರು ಹೆಂಗೆ ಪರಿಚಯ ಆಗಿದ್ದು ಕಾಳಿಂಗರಾಯರಿಗೆ? ಅವರು ಹೇಗೆ ಪರಿಚಯ ಅಂದರೆ, ಪರಿಚಯ ಆಗಿದ್ದೆ ಎಲ್ಲಿ ತಮಿಳ್ನಾಡಲ್ಲಿ ಬಿದ್ದಿದ್ದಲ್ಲ ಆ ಸಿನಿಮಾ ಕೆಲಸ, ಪ್ರಭಾಕರ್ ಶಾಸ್ತ್ರಿಗಳು ಇವರು ಎಲ್ಲ ಇದ್ದಾಗ ಅವರಲ್ಲಿ ಅವ್ರ ಮೇಲೆ ಇದ್ದರು. ಅವ್ರಿಗೆ ಅವ್ರ ತಾಯಿ ಹೇಳಿರಂತೆ, ನೀವು ಇವ್ರು ಹಾಡ್ತೀರಲ್ಲ ಹಾಗೆ ಇವ್ರ ಹೋಗಿ, ಯಾಕಂದ್ರೆ ಇವರಲ್ಲಿ ಹಾಡಿ ಕಳ್ಸ್ಕೊಳ್ಳಿ, ಮಂದಿ ಬೆಳೀರಿ ನೀವು ಅಂತ. ಅವ್ರಿಗೆ ಅಪ್ಪ ಇದ್ರಲ್ಲಿ ಗೊತ್ತಿಲ್ಲ, ತಾಯಿ ಸೇರಿಸಿದ್ದಾರೆ. ಅವರು ಒಂದು ತಲೆಗೆ ಬೆಳೆದರು. ಹಂಗೆ ಕೊನೆಯಲ್ಲಿ ನಾವೇ ಅಂತ ಅಂದ್ಕೊಂಡಿದ್ರು. ಆಮೇಲೆ ನಾವೆಲ್ಲ ಬಂದು ಗಲಾಟೆ ಆಗಿದ್ದು. ಇದಾದ್ಮೇಲೆ ಗೊತ್ತಾಯ್ತು ಎಲ್ಲರೂ ಜನಗಳಿಗೆ. ಅಪ್ಪನೇ ಬಾಯ್ಬಿಟ್ಟು ಹೇಳಿಬಿಟ್ರಲ್ವ, ಅವನು ಯಾವಾಗ ಮನೆಗೆ ಬಂದರೂ ಬಂದ್ಕೊಂಡು ಕಾಫಿ ಮಾಡಿ ಕೊಡಬೇಕು. ಆ 3 ನಿಮಿಷದಿಲ್ಲ ಕರೆದು ಬಂದು ಕಾಫಿ ಗೀಪಿ ಕೊಡಬೇಕು, ಊಟ ಮಾಡಬೇಕು. ಇದು ನನ್ನ ಮನೆ, ಇದು ಅದು ನನ್ನ ಮಗ ಬರ್ತಾನೆ ಅಂತ ಅವ್ರಿಗೆ ಎಬ್ರಿಗೆ ಹೇಳಿದರು. ನೀವು ಸುಮ್ಮನೆ ಒಳಗೆ ಕೂತ್ಕೊಂಡಿರಿ ಅಷ್ಟೇ, ನಾವು ಅಪ್ಪ ಮಗ ಮಾಡಿರ್ತೀವಿ, ಕೇಳಿಕೆ ನೀನು ಯಾರು ಅಂತ ಬೈಬಿಟ್ರು. ಅವತ್ತಿನ ನಾವು ಬಂದರೆ ನಾವು ಒಳಗೆ ಹೊಡಿದರು. ನಾವು ಬಾಂಗ್ಲ ಹೋದರೆ ಒಳಗೆ ಹೋಗ್ತೀವಿ. ನಾವು ಅಪ್ಪ ಮಾಡ್ತೇವೆ, ನಮ್ಮ ಸಂಗೀತದ ಬಗ್ಗೆ ಮಾಡ್ತಿರ್ತೀವಿ. ನನಗೆ ಇವತ್ತಿಗೆ ಗೊತ್ತಾಗಿದ್ದ, ಅವರು ನಗೆಯು ಬರ್ತೀವಿ ಹಾಡಿದಾರಲ್ಲ, ಅದು ಆ್ಯಕ್ಚುಲಿ ಭೀಮ್ ಪಲಾಸ್ ರಾಗದಲ್ಲಿ ಇದೆ. ಅದಕ್ಕೆ ಮಧ್ಯ ಅಬೇರಿ ಮಿಕ್ಸ್ ಮಾಡಿದ್ದಾರೆ. ಅದು ಗೊತ್ತಾ ನಿಮಗೆ? ಇಲ್ಲ, ಗೊತ್ತಿಲ್ಲ. ಅದು ಭಾಳ ಈಗ ಮೊನ್ನೆ ಇಲ್ಲೆಲ್ಲ ಹಾಡಿದಾಗ ಉದಯವಾಗಲಿ ಹಾಡಿದ್ರಲ್ವಾ, ಆಗ ನಾನು ಹಾಡಿದ್ನಲ್ವಾ. ಹೌದು. ಅದು ಬೀಗರು ನಾನು ಕೈಯಲ್ಲಿ ಬರ್ಕೊಟ್ಟು ಹಾಡು. ಅದಾದ್ಮೇಲೆ ಕಂಪೋಸ್ ಮಾಡಿ ಹಾಡಿದರು. ಅದು ಫೇಮಸ್ಸು. ಅದು ಕಂಪೋಸ್ ಮಾಡಿದ್ದು 3 ರಾಗದಲ್ಲಿ. ಅದು ಆ್ಯಕ್ಚುಲಿ ಅದು ಮಾಡಿದ್ರಲ್ವ 3 ರಾಗ. ಇವರು ಯಾರು ಹಾಡಲಿ, ಇವರು ಬರೇ ಇದೇ ಮೋಹನ ರಾಗದಲ್ಲಿ ಹಾಡ್ತಿದ್ರು. ಮೋಹನ ರಾಗ, ಭಾಗೇಶ್ವರ ರಾಗ, ಬಹಾರ್ ರಾಗ 3 ರಾಗದಲ್ಲಿ ಕಂಪೋಸ್ ಮಾಡಿದ್ದಾರೆ. ಆಯಿತಾ? ಮೊನ್ನೆ ಹಾಡು ಕೇಳ್ತಾ ಇದ್ದೆ ನಾನು. ಅದು ನಮ್ಮೊಬ್ಬರು ಕೇಳಿದವರು ಹೇಳಿದ್ರು, ಗೊತ್ತಿರೋರು, ಅದು ಕಾಳಿಂಗರ ಹಾಡು ಆಗಲಿಲ್ಲ, ಇವರು ಬೇರೆ ಥರ ಹಾಡಿದ್ದಾರೆ ಇಲ್ಲಿ. ಅದು ಹಾಡಿದ್ದು ಕಾಳಿಂಗರ ಬೇರೆ ಥರ ನನಗೆ ಸಂಗೀತ ಗೊತ್ತಿರುತ್ತಲ್ವಾ. ಕರೆಕ್ಟ್. ಅದಕ್ಕೆ ಗೊತ್ತು, ನನಗೆ ಗೊತ್ತು, ತುಂಬಿದ್ದೆ. ಅದೇ ಅವತ್ತು ನಾನು ಚರ್ಚೆ ಮಾಡ್ತಿದ್ನಲ್ಲ, ಆಗ ಹೇಳಿದೆ, ಏಯ್ ನಾನು ಅಬೇರಿ ಮಿಕ್ಸ್ ಮಾಡಿದ್ದೀನಿ, ನಿನಗೇನು ನಷ್ಟ? ನಮ್ಮಪ್ಪ ಹೇಳೋದು, ಮಿಕ್ಸ್ ಮಾಡಿ ತಪ್ಪೇನು ಹಾಡಿ ಅಂದರೆ. ಅವ್ರು ಹಾಡಿದ್ರೆ ಗೊತ್ತಾ ಅಂದರೆ, ನಗೆಯು ಬರುತ್ತಿದೆ ನನಗೆ, ನಗೆಯು ಬರುತ್ತಿದೆ, ಜಗದೊಳಿರುವ ಮನುಜರೆಲ್ಲ ಹಗರಣವ ಮಾಡುವುದ ಕಂಡು ನಗೆಯು ಬರುತ್ತಿದೆ ನನಗೆ. ಬಿಂಬಾಸರಾಗ ಮಧ್ಯ ಏನು ಮಾಡ್ತಿದ್ದ, ಒಂದು ಸ್ಟ್ಯಾಂಡ್ ಆದಮೇಲೆ ನನಗೆ ನಗೆಯು ಬರುತ್ತಿದೆ, ನಗೆಯು ಬರುತ್ತಿದೆ. ಅದು ಅಬೇರಿ ಫ್ಯೂಷನ್ ಮಾಡಿದ್ರು. ಅಬೇರಿನೇ ಫಿಕ್ಸ್ ಮಾಡು. ಅದು ಹಿಂದೂಸ್ತಾನಿ ಅಂತ ಕಾಣ್ತದಲ್ಲ. ಹಿಂದೂಸ್ತಾನಿ, ಭೀಮ್ ಪಲಾಸ್ ಹಿಂದೂಸ್ತಾನಿ. ಆ ಮಧ್ಯೆ ಅದು ಅಬೇರಿ, ಕನ್ನಡ ಸಂಗೀತ ಅಬೇರಿ. ಅದನ್ನು ಮಿಕ್ಸ್ ಮಾಡಿ ಹಾಡು. ಹೇಳಿದ್ರೆ ಯಾಕೆ ಮಾಡಬಾರ್ದು? ಮಾಡ್ತೀನಿ ನೋಡು. ಹಂಗೆ ಎಲ್ಲ ಹೀಗಿದೆ. ನಿಮಗೆ ಸರ್, ನಿಮಗೆ ಈ ಸಂಗೀತದ ಆಸಕ್ತಿ ಹೇಗೆ ಬಂತು? ಹೇಗೆ ಕಲ್ತಿದ್ದು ನೀವು ಸಂಗೀತನ? ನಾನು ಇವಾಗ ಹೇಳ್ತೀನಿ, ನಾನು ಚಿಕ್ಕ ವಯಸ್ಸಿಂದ ಇಲ್ಲ ಭಜನಾ ಪದ್ಯ ಇದ್ದಾಗ ಹಾಡ್ತಿದ್ದವು. ನಾನು ಸ್ಕೂಲಲ್ಲೆಲ್ಲ ಸಿನಿಮಾ ಹಾಡೆಲ್ಲ ಹಾಡ್ತಿದ್ದೆ, ಅಂದರೆ ಈ ಡಿಬೇಟಲ್ಲೆಲ್ಲ. ಆಯಿತು, ಹಾಗಿಲ್ಲ. ಆದರೆ ಇಲ್ಲಿ ನಮ್ಮ ಲಕ್ಷ್ಮಣರಾಯರು ಇಲ್ಲಿ ಕ್ಲಾಸ್ ಮಾಡಿದ್ರು. ಆಗ ನಮ್ಮ ದುಡ್ಡು ಇಲ್ವಲ್ಲ, ಅವರು ಮಾವ ಆಗ್ಬೇಕು ನಮಗಂತಲ್ಲ, ಯಾರಂಜಿ ಅದೇ ಅವರದ್ದು ಹೇಳ್ಕೊಳ್ಳೋರು. ಅದನ್ನ ಕೇಳಿ ಸುಮಾರು ಕಲ್ತ್ಕೊಳ್ಳೋದು. ಆಯ್ತಾ, ಕನ್ನಡ ಸಂಗೀತ. ಸೊ ಈ ಥರ ಶಿಷ್ಯ ಪರಂಪರೆ ಎಲ್ಲೂ ನಡೆಸಿಲ್ಲ ನೀವು? ಅದೇ ಮಾಡಿದೆ. ಆಮೇಲೆ ಶೇಷರಿ ಕವಾಯಿಗರ ಮಗ ಒಬ್ಬ ಕೃಷ್ಣ ಕವಾಯಿಗಳು ಅಂತ ಅವ್ರ ಹತ್ರ ಹೋಗಿದ್ದೆ ಕಲಿಯಕಂತೆ. ತಂದೆಯವರು ಏನಾರು ಹೇಳ್ಕೊಟ್ಟಿದ್ರ? ತಂದೆಯವರು ನಾನು ಹಾಡ್ತಿದ್ರು ಆಯ್ತಾ, ಹಾಗೆಲ್ಲ ಹೀಗೆಲ್ಲ ಏನು ಹೇಳೋದು, ಬಾಂಗ್ಲ ಹೋದಾಗ ಹೇಳೋರು. ಹಾಗೆಲ್ಲ ಯಾವುದು ಆಮೇಲೆ ನೀನು ಏನು ಗೊತ್ತು,
ಹಿಂದೂಸ್ತಾನಿ ಬಗ್ಗೆ, ಕನ್ನಡ ಸಂಗೀತ ಬಗ್ಗೆ ನನಗೆ ಹಿಂದೂಸ್ತಾನಿ ಬಗ್ಗೆ ಅಷ್ಟು ಗೊತ್ತಾಗಿಲ್ಲ. ನೀವು ಹೇಳ್ದಂಗೆ ಹಾಡ್ತೀನಿ ಅಷ್ಟೇ. ಕನ್ನಡ ಸಂಗೀತ ಈ ಥರ ಸ್ವಲ್ಪ ಆಗಿದೆ. ಅದು ಹೇಳಿದೆ ಅವರಿಗೆ, ಅದು ಸರಳ ವರಸೆ, ಎಂಟು ವರಸೆ ಎಲ್ಲ ಆಗಿದೆ. ಇನ್ನು ಅದೇ ವರವೀಣ, ಮಧುಪ್ರಾಣಿ ಅದೆಲ್ಲ ಆಯಿತು. ಆಮೇಲೆ ನನಗೆ ಇವರು ಪಂಡ್ರಿಬಾಯಿ ಅವರು ಅಣ್ಣ ಇದ್ದಾರಲ್ಲ, ಅವರು ಒಳ್ಳೆ ಮಾಸ್ಟ್ರು, ಅವ್ರ ಹತ್ರ ನಾನು ಸಂಗೀತ ಕಲಿಯಬೇಕು ಹೋದೆ. ಅವರು ಕಾಳಂಗಿರವಾಗಿ ಬಂದಿದ್ದಾರೆ ನನಗೆ. ಆಯಿತು, ನಾವೆಲ್ಲ ಇವತ್ತು ಸುಗಮದಿಂದ ಹಾಡಲಿಕ್ಕೆ ಕಾರಣನೇ ಕಾಳಂಗಿರಾರು. ಇದರಲ್ಲಿ ನಮಗೆ ಅದು ಗೊತ್ತೇ ಇರಲಿಲ್ಲ. ಅದರ ಅಂತ ಅವ್ರು ಹೇಳಿದರು. ಕಡೆಗೆ ಹಾಗೆ ಕಲಿತೆ. ಫೀಸಿಗೆ ಹೋಗಿ ಕೇಳಿದೆ. ಫೀಸ್ ನಿಮ್ಮನ್ನು ನಾನು ಕೇಳೋದಿಲ್ಲಪ್ಪ, ಕಾಳಂಗಿರ ಮಗ ನಾನು ಸಂಗೀತ ಕಲಿತಾರೆ ನನಗೆ ಹೆಮ್ಮೆ ಅಂದ್ಕೊಂಡು ಒಂದು 2 ವರ್ಷಕ್ಕೆ ಕಲಿತೆ ಅವ್ರ ಹತ್ರ. ಅವೆಲ್ಲ ಹೇಳಿದರು. ಆಮೇಲೆ ನನಗೆ ಶಿಫ್ಟ್ ಇದೆ, ಹೋಗೋಕ್ಕಾಗಲಿಲ್ಲ. ಅದೆಲ್ಲ ಕಲ್ತ್ಕೊಂಡೆ ಅವರು ಬೇಸ್ಮೆಂಟು. ನಿಮ್ಮ ಹಾಡುಗಳು ಕೇಳಿ ಏನನ್ನೋರು ತಂದೆ, ನೀವು ಹಾಡೋದನ್ನ ಕೇಳಿ? ಸಿದ್ದು ಅವರು, ನೀನು ಸ್ವಲ್ಪ ಕನ್ನಡ ಸಂಗೀತ ಕಲಿತಾ ಇದೆಯಲ್ಲ ಅಲ್ಲಿ, ಸರಿ, ಅದು ಕೆಲವೆಲ್ಲ ನನಗೆ ರಾಗ ಗೊತ್ತಾಗ್ತದೆ. ಈಗ ಈ ಅರ್ಧಮದಾಗಿದೆ, ಪೂರ್ತಿ ಯಾರು ಗೊತ್ತಾಗುತ್ತೆ. ಹಿಂದೂಸ್ತಾನ ನೀನು ಕಲಿತಿಲ್ಲ, ಆದರೂ ನಿನ್ನಲ್ಲಿ ಇದು ಹಾಡು ಅಭ್ಯಾಸ ಇದೆ, ಪ್ರಕಟಿಸಿದೆ, ಪರವಾಗಿಲ್ಲ, ಹಾಡು ಸರ್. ನಿಮ್ಗೆ ಯಾವತ್ತು ಹಾಡಬೇಕು ಇದು ಅಂತ ಅನಿಸಲಿಲ್ಲ? ಅನಿಸ್ತದ, ಭಜನೆ ಎಲ್ಲ ಹಾಡ್ತಿದ್ದ. ಸ್ವಲ್ಪ ದೊಡ್ಡದಾದ ಮೇಲೆ ಇಲ್ಲ, ನಮ್ಮದೇ ಒಂದು ಇದು ಬೇರೆ, ಜೀವನ ಶೈಲಿ ಬೇರೆ, ಮತ್ತೆ ನಾವು ಸ್ವಲ್ಪ ಕಷ್ಟದಲ್ಲಿ ಬೆಳೆದಲ್ಲ, ಅದ್ರ ಬಗ್ಗೆ ಯಾವ ಒಂದು ಸಪೋರ್ಟ್ ಇಲ್ಲ. ಹಾಗಾಗಿ ಇಲ್ಲ, ಆಸಕ್ತಿ ಉಂಟು, ಇಲ್ಲ ಅಂತೆಲ್ಲ, ಅದ್ರ ಇಂಟ್ರೆಸ್ಟ್ ಉಂಟು, ಕೇಳಲಿಕ್ಕೂ ಎಲ್ಲ ಉಂಟು. ಅಕ್ಕ ಹಾಡೋರ? ಅಕ್ಕ ಎಲ್ಲ ಸ್ವಲ್ಪ ಹಾಡ್ತಾ ಇದ್ರು ಅವರು. ಅಣ್ಣ ಅವರು ವಸಂತ್ ಸರ್ ಅವನು. ಆಮೇಲೆ ನಾನು ಅವನಿಗೆ ಹೋಗಿಲ್ಲ, ಆದರೆ ಅವನಿಗೆ ಅದು ನಾನು ಪ್ರೋಗ್ರಾಮ್ ಹೋದರೆ ಕರಿತಾ ಇದ್ದೆ ಬಾ ಅಂತ. ಅವನಿಗೆ ಅದೇ ಕೆಲವೊಂದು ಹಾಡಿದೆ, ಅವನಿಗೆ ಬಿಕ್ಕಿ ಹೋಗೋಕ್ಕಾಗಲ್ಲ, ಬೇಸ್ಮೆಂಟಲ್ಲೇ ಹಾಡೋದು ಅವನು. ಅಂತ ಹಾಡನ್ನೇ ಹಾಡಿಸ್ತಿದ್ದೆ. ಈಗ ಕಾಳಿಂಗರಾಯರ ನೆಕ್ಸ್ಟ್ ಜನರೇಷನ್ ಮಕ್ಕಳು, ನೀವು ಮೊಮ್ಮಕ್ಕಳು, ನಿಮ್ಮ ಮಕ್ಕಳುಗಳಿಗೆ ಯಾರಿಗಾರು ಈ ಸಂಗೀತದ? ನಮ್ಮ ಮಕ್ಕಳು ಯಾರಿಲ್ಲ, ನಮ್ಮ ಅಕ್ಕನ ಮಕ್ಕಳಿಗೆಲ್ಲ ಇದೆ. ಅದೇ ನಮ್ಮ ಮಕ್ಕಳು ಯಾರಿಗೆ ಆಸಕ್ತಿ ಇಲ್ಲ. ಉಂಟು, ಮತ್ತೆ ದೊಡ್ಡ ಮೊನ್ನೆ ಮಾತಾಡ್ತಾನ ಅವನಿಗೆಲ್ಲ ಉಂಟು, ನಮ್ಗೆ ಆ ಹುಮ್ಮಸ್ಸಿಲ್ಲ. ಅವ್ರಿಗೆ ರಾಜಶೇಖರ್ ಅವ್ರಿಗೆ ಮಕ್ಕಳಿಗೆ ಉಂಟು, ಮಗನ ಮಕ್ಕಳಿಗೆ ಯಾರಿಗೂ ಬಂದಿಲ್ಲ, ಇಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಇನ್ನು ಮುಂದೆ ಗೊತ್ತಿಲ್ಲ, ಇಲ್ಲಿವರೆಗೂ ಅಂತೂ ಇಲ್ಲ. ಇಲ್ಲ. ಈಗ ಅಂದ್ರೆ ನಿಮಗಳಿಗೆಲ್ಲ ನಿಮ್ಮ ತಂದೆ ಇಂಥ ಒಬ್ಬ ದೊಡ್ಡ ವ್ಯಕ್ತಿ ಅಂತ ಗೊತ್ತಾಗಿದೆ ಯಾವಾಗ? ಯಾವಾಗ ನಾನು ಮೈಸೂರಿಗೆ ಹೋದ್ಮೇಲೆ. ನನಗೂ ಬೆಂಗಳೂರಿಗೆ ಹೋದ ನಂತರನೇ ನಮ್ಮ ಬಗ್ಗೆ ಅವ್ರ ಬಗ್ಗೆ ಏನಂತ ಅವಾಗ ಮಾಧ್ಯಮ ಇಲ್ಲಲ್ಲ, ರೇಡಿಯೋ ಬಿಟ್ಟರೆ ಮತ್ತೇನಿಲ್ಲಲ್ಲ ಅವಾಗ. ಮನೆಗೆ ಬಂದ್ರೆ ಅಷ್ಟೇ, ಬಾಯಲ್ಲಿ ಅನ್ಕಾದ್ರೆ ಕಲ್ಲಡಿ ಹೇಳ್ಕೊಂಡು ಹೋಗ್ಬೇಕು ಅಷ್ಟೇ. ಏನು ಊಟ ತಿಂಡಿ ಏನು ಇಷ್ಟ ಆಯ್ತು ಅಪ್ಪಗೆ? ಅವರಿಗೆ ನಮ್ಮ ತಾಯಿ ಆ್ಯಕ್ಚುಲಿ ಅಡುಗೆಯಲ್ಲಿ ತುಂಬ ಫೇಮಸ್. ಅವ್ರು ಮಾಡಿ ಪ್ರತಿಯೊಂದು ಐಟಮ್, ಆದರೆ ಅವ್ರಿಗೆ ಹುರುಳಿ ಕಾಳು ಉಂಟಲ್ಲ, ಹುರುಳಿ ಅದ್ರ ಚಟ್ನಿ, ಸಾರು, ಮತ್ತು ಸ್ವೀಟಲ್ಲಿ ಹಾಲುಬಾಯಿ, ಅಕ್ಕಿನ ಮಾಡ್ತಾರೆ, ಹಾಲುಬಾಯಿನ ಮಾಡ್ತಾರೆ. ನಿಮ್ಮ ಬೆಂಗಳೂರು ಸೈಡ್ ಅದನ್ನು ಭಾಳ ಇಷ್ಟ. ಮತ್ತು ಅಮ್ಮ ಎಲ್ಲ ಡಿಶ್ಶು ಇಷ್ಟ. ಅದು ಬೇಕೇ ಬೇಕು. ಬಾಯಿ ಬಿಟ್ಟು ಹೇಳೋರು ಹುರುಳಿಕಾಳು ಚಟ್ನಿ ಮಾಡು, ಹುರುಳಿಕಾಳು ಚಟ್ನಿ, ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕೊಂಡು ಊಟ ಮಾಡೋದು. ಊಟ ಮಾಡಿ ಆಮೇಲೆ ಕ್ಲೀನ್ ಮಾಡಿ ಅದು ತೊಳೆದಿರ್ತಾರಲ್ಲ, ಬಟ್ಲ ನಕ್ಕು ಬಿಟ್ಟು ಅಷ್ಟು ಕ್ಲೀನ್ ಊಟ. ಮತ್ತೆ ಪತ್ರೊಡೆ, ಕೆಸಿನೆಲ್ಲ ಮಾಡ್ತಾರಲ್ಲ ಪತ್ರೊಡೆ, ಅದು ನಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿಂದಿದ್ದಾರೆ. ನನ್ನ ಹೆಂಡತಿ ಈ ಕಡೆಯವರಲ್ಲ, ನನ್ನ ಮಕ್ಕಳು ಅವರೆಲ್ಲ ಮಾಡ್ಕೊಂಡು ತಿಂದಿದ್ದಾರೆ ಪತ್ರೊಡೆ. ನಮ್ಮ ಅಮ್ಮ ಅದ್ರಲ್ಲಿ ಫೇಮಸ್ ಪತ್ರೊಡೆಲ್ಲ. ಮತ್ತೆ ಮಿಡಿ ಉಪ್ಪಿನಕಾಯಿ ಅದು ಅಷ್ಟೇ. ಅಂದ್ರೆ ಇಲ್ಲೇ ಸಿಗ್ತದಲ್ಲ, ಎಲ್ಲ ಸಿಗ್ತದಲ್ಲ, ಅದೆಲ್ಲ ಭಾಳ ಇತ್ತು. ಅಂದ್ರೆ ಒಂದು ಪ್ರಶ್ನೆ ಸರ್, ಸಂತೋಷ್ ಅವ್ರಿಗೆ, ಶರತ್ ಅವ್ರಿಗೆ ಇಬ್ರಿಗೂ, ಎಲ್ಲೋ ಒಂದ್ ಕಡೆ ನೀವು ತುಂಬಾ ಇವತ್ತಿಗೂ ನಮ್ಮ ಈ ನಗರ ಪ್ರದೇಶದಿಂದಾನೇ ದೂರ ಇದ್ದೀರಾ. ನೀವು ನೀವು ಬೆಂಗಳೂರಲ್ಲಿ ಇದ್ದೀರಾ, ನೀವು ದೂರ ಇದ್ದೀರಾ. ಎಷ್ಟೋ ಕೆಲವು ಅಲ್ಲಿ ನಡೆಯೋ ಪ್ರಸಂಗಗಳು, ಆಗು ಹೋಗುಗಳು ನಿಮ್ ಗಮನಕ್ಕೆ ಇವತ್ತು ಮಾಧ್ಯಮ ಇದೆ, ಸಾಮಾಜಿಕ ಜಾಲತಾಣ ಇದೆ, ಸಿಗುತ್ತಾ ಇದೆ. ಅವತ್ತಿಗೆ ಏನೂ ಇರ್ಲಿಲ್ಲ. ಅಂತ ಟೈಮಲ್ಲಿ ಈ ತಂದೆಯವ್ರ ಬಗ್ಗೆ ಕೆಲವು ಈ ತರ ಪ್ರಚಾರಗಳು, ಸುಳ್ಳಿ ಪ್ರಚಾರಗಳಾದಾಗ ನೀವಾಗ್ಲೇ ಒಂದ್ ಮಾತು ಹೇಳಿದ್ರಿ, ನೀವಿಬ್ರು ಒಂದ್ ಮಾತು ಹೇಳಿದ್ರಿ, ನಮ್ ತಾಯಿ ತುಂಬಾ ಕಷ್ಟಪಟ್ಟಿದ್ದಾರೆ ಅಂತ. ಅಮ್ಮನಿಗೆ ಈ ತರದ ವಿಚಾರಗಳನ್ನು ಕಿವಿಗೆ ಬಿದ್ದಿತ್ತಾ ಇದ್ದ, ಅಪಪ್ರಚಾರ ಆಗ್ತಿದೆ ನಮ್ಮ ಯಜಮಾನ್ರ ಬಗ್ಗೆ ಅಂತ ಅವ್ರ ಬಗ್ಗೆ ಕೇರ್ ತಗೊಳ್ಳೋರು ಯಾರಿಲ್ಲ, ಗಮನ ವಹಿಸ್ಲಿಲ್ಲ. ಇಲ್ಲ, ಅವ್ರಿಗೆ ಬೇಕಾಗಿದ್ದು ಕಾಳಿಂಗರ ಹಣ, ಮತ್ತಿನ್ನೇನಲ್ಲಾಗಿದೆ, ಹೆಸರು, ಹಣ ಎರಡೇ. ಅದಕ್ಕೋಸ್ಕರ ಕೊಟ್ಟಿದ್ರು ಬೇಕಲ್ಲ. ಇಲ್ಲ, ಅಮ್ಮ ಒಳ್ಳೊಳ್ಳೆ ಫುಡ್ ಮಾಡಿ ಹಾಕುದು, ಅಲ್ಲಿ ಯಾರು ಫುಡ್ ಮಾಡಿ ಹಾಕ್ತಾರೆ, ಅವ್ರಿಗೆ ಮಾಡ್ಲಿಕ್ಕೂ ಬರಲ್ಲ, ಮಾಡಿ ಹಾಕುದು ಇಲ್ಲ.